ಮಾಧ್ಯಮದ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ಜಿಯವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ. ಇದರಿಂದ ಒಂಥರ ಆಘಾತ ಆಯಿತು. ಯಾಕೆ ಅಂತ ಹೇಳಿದರೆ, ಕೇವಲ ಇದು ಪಾರ್ಟಿ ಮೀಟಿಂಗ್ ಕರೆದಿದ್ದಾರೋ ಅಥವಾ ಶಾಸಕಾಂಗ ಸಭೆ ಕರೆದಿದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಯಿತು. ಅದ್ರ ಜೊತೆಗೆ ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ, ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನು, ಮಾಜಿ ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಭಾಳ ಒಂದು ದುರಂತ. ಏಕೆ ಅಂತ ಹೇಳಿದರೆ, ಕೇವಲ 65 ಜನರಿಂದ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ 224 ಕ್ಷೇತ್ರದ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕರೆದಿದ್ರೆ ಭಾಳ ಚೆನ್ನಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನಮಗೆ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ. ಈ ದೃಷ್ಟಿಯಿಂದ ನಾವೆಲ್ಲ ಸಭೆ ಸೇರಿ ನಮ್ಮ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ಜಿಯವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ. ನಾವೆಲ್ಲ ತಮ್ಮನ್ನು ಭೇಟಿಯಾಗಬೇಕು, ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಮೆಸೇಜ್ ಕಳಿಸಿದ್ದೇವೆ. ಅವರ ಒಂದು ಒಪ್ಪಿಗೆ ಬಂದ ನಂತರ ಅವ್ರನ್ನ ಹೋಗಿ ಭೇಟಿ ಮಾಡಿ ರಾಜ್ಯದಲ್ಲಿ ನಡೆಯುವಂಥ ವಿದ್ಯಮಾನಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಇದು ಭಾಳ ತುರ್ತು ಕರೆಯಾಗಿದೆ. ತಕ್ಷಣ ಇದ್ದಕ್ಕಿದ್ದಾಗೆ ಬೆಳಗ್ಗೆ ಎಷ್ಟೋ ಜನ ಪೇಪರ್ ನೋಡಿ ಬಂದಿದ್ದಾರೆ, ಕೆಲವು TV ನ್ಯೂಸ್ ನೋಡಿ ಬಂದಿದ್ದಾರೆ. ಹಾಗಾಗಿ ಇವತ್ತು 30-32 ಜನ ನಾವು ಎಲ್ಲ ಸೇರಿಕೊಂಡಿದ್ದೇವೆ. ಇದು ಒಂಥರ ಭಾಳ ಅವಮಾನ ಆಯಿತು. ನಮ್ಮ ಮಾಜಿ ಶಾಸಕರುಗಳಿಗೆ, ಮಾಜಿ ಸಚಿವರುಗಳಿಗೆ ಒಂಥರ ಅವಮಾನ ಆಗಿದೆ. ನಮ್ಮನ್ನು ಬಿಟ್ಟು ಮಾಡ್ತಿರುವಂಥ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ನೀವು ನಮ್ಮನ್ನು ಬಿಟ್ಟಿದ್ದೀರಿ, ಅದು ಒಂದು. ಅದರ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ನಡೆಯುವಂಥ ವಿದ್ಯಮಾನಗಳು ಎಲ್ಲ ಕಡೆಗೂ ಪ್ರತಿದಿನ ಚರ್ಚೆಗೆ ಬರ್ತಾ ಇದೆ. ಇದರಿಂದ ಈಗಾಗಲೇ ಸಾಕಷ್ಟು ಪಕ್ಷಕ್ಕೆ ಹಾನಿಯಾಗಿದೆ. ಇದನ್ನು ಇದೇ ರೀತಿ ಬಿಟ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಇನ್ನೂ ಹಾನಿ ಆಗುತ್ತೆ. ಆ ಸಂಬಂಧವಾಗಿ ಅವ್ರ ಗಮನಕ್ಕೆ ನಾವು ಕೆಲವು ವಿಷಯಗಳನ್ನು ತರಬೇಕು ಅಂತೇಳಿ ಇವತ್ತು ಅವೆಲ್ಲ ಸೇರಿದ್ದೀವಿ.